ವೈದ್ಯರನ್ನ ಯಾಮಾರಿಸಿ ಮೋಸ ಮಾಡಿದಂತಹ ವಂಚಕನ ಬಂಧನವಾಗಿದೆ. ಅಮಿತ್ ಶಾ ದತ್ತು ಪುತ್ರ ಪ್ರಧಾನಿ ಕಚೇರಿ ಅಧಿಕಾರಿ ಅಂತ ಹೇಳಿ ವಂಚನೆಯನ್ನ ಮಾಡಿರ್ತಾರೆ. ಇದು ವೈದ್ಯರನ್ನ ಯಾಮಾರಿಸಿ ಏನು ಮೋಸ ಮಾಡಿದ್ದ ಆತನನ್ನ ಬಂಧನ ಮಾಡಲಾಗಿದೆ. ಅಮಿತ್ ಶಾ ದತ್ತು ಪುತ್ರ ನಾನು, ಪ್ರಧಾನಿಯವರ ಕಚೇರಿಯ ಅಧಿಕಾರಿ ಅಂತ ಹೇಳಿ ವಂಚನೆ ಮಾಡಿರ್ತಾನೆ. ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಸ್ಟೇಜ್ ಹಂಚಿಕೊಂಡಿದ್ದೇನೆ, ನಾನಾ ಸುಳ್ಳುಗಳನ್ನ ಹೇಳಿರ್ತಾನೆ. ವೈದ್ಯರನ್ನ ವಂಚನೆ ಮಾಡಿರ್ತಾನೆ. ಸುಜೇಂದ್ರನನ್ನ ಅರೆಸ್ಟ್ ಮಾಡಲಾಗಿದೆ. ವಂಚನೆ ಕೇಸ್ನಲ್ಲಿ ಸುಜಯ್ ಅಲಿಯಾಸ್ ಸುಜೇಂದ್ರ ಎಂಬಾತನನ್ನ ಬಂಧನ ಮಾಡಲಾಗಿದೆ. ವಿಜಯನಗರದ ನಿವಾಸಿಯಾಗಿದ್ದಾನೆ ಸುಜೇಂದ್ರ. ಕೊನೆಗೂ ಕೂಡ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ವೈದ್ಯರ ಬಳಿಯಲ್ಲಿ 2.7 ಕೋಟಿ ಹಣವನ್ನು ವಸೂಲಿ ಮಾಡಲಾಗಿರುತ್ತೆ. ವಿಲ್ಲಾ ರೀತಿಯಲ್ಲಿ ಹಾಸ್ಪಿಟಲ್ ಅನ್ನ ಕೂಡ ನಿರ್ಮಾಣ ಮಾಡಿಕೊಂಡಿರ್ತಾನೆ. ಹಣ ವಸೂಲಿ ದೇವನಹಳ್ಳಿಯ ಬಳಿಯಲ್ಲಿ ಆಯುರ್ವೇದ ಹಾಸ್ಪಿಟಲ್ಗೆ ಅವಕಾಶವನ್ನ ಕೊಡಿಸ್ತೀನಿ, ವಿಲ್ಲಾ ರೀತಿಯಲ್ಲಿ ಹಾಸ್ಪಿಟಲ್ ಅನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ಮಹಾ ಮೋಸವನ್ನ ಮಾಡಿರ್ತಾರೆ. ವಿಜಯನಗರ ಠಾಣೆಯ ಪೊಲೀಸರಿಂದ ಸುಜೇಂದ್ರ ಬಂಧನವಾಗಿದೆ. ವಿಚಾರಣೆಯ ಹಂತಕ್ಕೂ ಕೂಡ ಈಗಾಗಲೇ ಬಂದಿರುವಂಥದ್ದು. ವಿಜೇಂದ್ರನನ್ನ ಬಂಧಿಸಿದ್ದಾರೆ. ಬಳಿಕವಾಗಿ ಅಸಲೆ ಎತ್ತು ಬಟ್ಟಾ ಬಯಲಾಗಿದೆ. ಈಗಾಗಲೇ 2 ಬಾರಿ ಜೈಲನ್ನ ಸೇರಿ 4 ಚೆಕ್ ಬೌನ್ಸ್ಗಳು ಕೂಡ ಆಗಿರುವಂಥದ್ದು. ಈ ಒಂದು ಕೇಸುಗಳು ಕೂಡ ಈಗಾಗಲೇ ಬೆಳಕಿಗೆ ಬಂದಿದೆ. ನೋಡಿ ಏನೆಲ್ಲ ತಾನು ಪ್ರಭಾವಿ ವ್ಯಕ್ತಿ ಅಂತ ಹೇಳಿ ಹೇಳ್ಕೊಂಡು ನಾನಾ ಸುಳ್ಳುಗಳು, ಒಂದಲ್ಲ ಸುಳ್ಳುಗಳು, ಅಯ್ಯೋ ಡಿಫ್ರೆಂಟ್ ಆಗಿ ಹೇಳ್ತಾರಲ್ಲ ಕಾಗೆ ಹಾರಿಸೋದು ಅಂತ. ಸೊ ಆ ರೀತಿಯಾಗಿ ಸಾಕಷ್ಟು ಸುಳ್ಳುಗಳನ್ನು ಹೇಳುವಂತಹ ಮೂಲಕವಾಗಿ ಮಹಾ ಮೋಸವನ್ನು ಅಥವಾ ಮಹಾ ವಂಚನೆಯನ್ನು ಈತ ಮಾಡಿರ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಏನಿದು ಸುಜೇಂದ್ರ ಕೇಸ್ ಅಂತ ಹೇಳಿ ಏನೆಲ್ಲ ರೀತಿಯಾಗಿ ಯಾವ್ಯಾವ ರೀತಿಯಾಗಿ ಈತ ವಂಚನೆಯನ್ನ ಬರ್ತಾ ಇದ್ದ, ಜೊತೆಗೆ ಯಾರೆಲ್ಲ ವಂಚನೆಗೆ ಒಳಗಾಗಿದ್ದಾರೆ, ಏನಿದೆ ಮಾಹಿತಿ? ಬೆಂಗಳೂರು ವಿಜಯನಗರದ ನಿವಾಸಿಯಾಗಿರುವಂತಹ ಸುಜೇಂದ್ರ ಎನ್ನುವಂತಹ ವ್ಯಕ್ತಿ ಈತ ತಾನು IAS ಅಧಿಕಾರಿ ಅಂತ ಹೇಳಿಕೊಂಡು ಹಲವರ ಜೊತೆಯನ್ನು ಸಂಪರ್ಕವನ್ನ ಮಾಡ್ಕೊಂಡಿದ್ದ. ಜೊತೆಗೆ ಹಲವು ಸರ್ಕಾರದ ಕಾರ್ಯಕ್ರಮಗಳಲ್ಲೂ ಕೂಡ ಈತ ವೇದಿಕೆ ಮೇಲೆ ಕೂತ್ಕೊಳ್ತಾ ಇದ್ದ. ಅಂತಹ ಫೋಟೋಗಳನ್ನ ಇಟ್ಕೊಂಡು ಈತ ನಾನು ಅಮಿತ್ ಶಾ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತೇನೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದೇನೆ, ನಿಮ್ಗೆ ಯಾವುದೇ ರೀತಿಯಾದಂತ ಕೆಲಸಗಳು ಬೇಕಾದ್ರೂ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹಲವರಿಗೂ ಕೂಡ ಈತ ಹೇಳಿದ್ದ. ಅದರಲ್ಲಿ ಜಮ್ಮು ಕಾಶ್ಮೀರದ ವೈದ್ಯರೊಬ್ಬರಿಗೆ ಕೂಡ ಬೆಂಗಳೂರಿನ ದೇವನಹಳ್ಳಿ ಬಳಿ ಒಂದು ವಿಲ್ಲಾ ರೆಸಾರ್ಟ್ ನ ಮಾದರಿಯಲ್ಲಿ ಒಂದು ಹಾಸ್ಪಿಟಲ್, ಆಯುರ್ವೇದಿಕ್ ಹಾಸ್ಪಿಟಲ್ ಅನ್ನ ಕಟ್ಟಿಸ್ಕೊಡ್ತೇನೆ, ಅದು ನಿಮ್ಗೆ ನೀವು ಕೊಡುವಂತ ಅಮೌಂಟ್ ಗಿಂತ ಹೆಚ್ಚಿನ ಒಂದು ಮಟ್ಟದಲ್ಲಿ ಗುಣಮಟ್ಟದಾಗಿರುತ್ತೆ, ಅಮೌಂಟ್ ಕಡಿಮೆ ಕೊಟ್ಟರು ಓಕೆ ಅಂತ ಹೇಳಿ ಅವರನ್ನ ನಂಬಿಸಿದ್ದ. ಹೀಗೆ ಸಾಕಷ್ಟು ಹಣವನ್ನು ಕೂಡ ಪಡೆದುಕೊಂಡಿದ್ದ. ಆದ್ರೆ ದಿನ ಕಳೆದಂತೆ ಕೂಡ ಈತ ಕಾಲನ್ನ ರಿಸೀವ್ ಮಾಡ್ತಾ ಇದ್ದಿಲ್ಲ. ಯಾವುದೇ ರೀತಿಯಾದಂತಹ ಸ್ಪಂದನೆ ಇಲ್ಲದಂತಾಗ ಅವರು ದೂರನ್ನ ಕೊಡೋದಕ್ಕೂ ಮುಂದಾದ್ರೆ. ಆದ್ರೆ ಈತನ ಪೊಲೀಸ್ ಠಾಣೆಗೆ ದೂರು ದಾಖಲಾಗ್ತಿದ್ದಂತೆ ಇವನ ಅಸಲಿ ಮುಖ ಬಯಲಾಗಿರುವಂತದ್ದು. ಚೆಕ್ ಬೌನ್ಸ್ ಪ್ರಕರಣದಲ್ಲೂ ಕೂಡ ಈತ ಜೈಲು ಸೇರಿ ವಾಪಸ್ ಬಂದಿದ್ದ. ಆದ್ರೂ ಹಣ ಮಾಡುವ ಉದ್ದೇಶದಿಂದ ಈತ ಪದೇ ಇದೇ ರೀತಿಯಾಗಿ ವಂಚನೆ ಮಾಡ್ತಾ ಇರುವಂತದ್ದು. ಸದ್ಯ ತನಗೆ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಗಳು ಗೊತ್ತು ಅಂತ ಹೇಳಿ ಜನರನ್ನ ನಂಬಿಸಿ ಹಣವನ್ನ ಪೀಕಿರುವಂತಹ ವರದಿಯಾಗಿರುವಂತದ್ದು. ಸದ್ಯ ಈತನ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಇವನನ್ನ ಅರೆಸ್ಟ್ ಮಾಡ್ಕೊಂಡು ಈಗ ವಿಚಾರಣೆನ ಮಾಡ್ತಾ ಇರುವಂತದ್ದು. ಅಂದ್ರೆ ಜನರನ್ನ ಯಾವ ರೀತಿಯಾಗಿ ಯಾಮರ್ಸ್ಬೇಕು ಅನ್ನೋಂಥದ್ದು ಕೂಡ ಈತ ಕರಗತ ಮಾಡ್ಕೊಂಡಿದ್ದ. ಹಾಗಾಗಿ ಒಬ್ಬೊಬ್ಬರ ಬಳಿ ಒಂದೊಂದು ಸುಳ್ಳು ಕಥೆಗಳನ್ನ ಹೇಳಿ ಈತ ಹಣವನ್ನ ವಂಚನೆ ಮಾಡಿರುವಂತದ್ದು ಈಗ ಸದ್ಯ ಬೆಳಕಿಗೆ ಬರ್ತಾ ಇರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.